ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬಲ್ಲವರು ಅಷ್ಟೇ ಬದುಕದ್ದು ಅಷ್ಟೇ ಅಲ್ಲ, ಮಾತುಗಳನ್ನು ಆಡಿದರು. ಆ ಮಾತುಗಳು ತೇಲ್ತಾದವ. ಆಡಿದವರು ಹೋಗ್ಯಾರ, ಆದರೆ ಆಡಿದ ಮಾತುಗಳು ವಿಶ್ವದೊಳಗೆಲ್ಲ ತೇಲ್ತಾದವ. ಅವುಗಳನ್ನು ನಾವು ಮೆಲುಕು ಹಾಕೋದು, ಅವುಗಳನ್ನು ಒಂದಿಷ್ಟು ಅನುಭವಿಸೋದು, ಅವುಗಳಲ್ಲಿರುವ ಅರ್ಥ, ಅವುಗಳಲ್ಲಿರುವಂಥ ರಸ ಎಲ್ಲವನ್ನ ಅನುಭವಿಸಬೇಕು ಮನುಷ್ಯ. ಅಂಥ ಸುಂದರ ಮಾತಿಗೆ ಬಹಳ ಕಿಮ್ಮತ್ತ ಕೊಟ್ಟರು ಭಾರತೀಯರಂತೂ. ದೇವನ ಎತ್ತರಕ್ಕೆ ಹೋದರು, ಮಾತನ್ನೇ ದೇವನ ಎತ್ತರಕ್ಕೆ ಹೋದರು. ಅವರು ಹೇಳಿದರು, ಶಬ್ದ ಅಂದ್ರೇನು? ಬ್ರಹ್ಮರೂಪ. ಅಕ್ಷರ ಇದು ಬ್ರಹ್ಮರೂಪ. ಅಷ್ಟು ಎತ್ತರಿಸಿಬಿಟ್ರು ಆ ಮಾತನ್ನು. ಯಾಕೆ? ಮಾತು ಅಂಥ ಕೆಲಸ ಮಾಡಿದೆ ಜಗತ್ತಿನಲ್ಲಿ. ಈಗ ಹೇಳಿ, ಮಾತಿನ ಸಾಮರ್ಥ್ಯ ಎಷ್ಟು? ಈಗ ನೀವಿಷ್ಟು ಜನ ಕೂತೀರಿ, ಇಲ್ಲೇನು ಬಹಳ ಜನ, ಸಾವಿರ 20-30,000 ಕೂತೀರಿ. ಎಲ್ಲರಿಗೆ ಈ ಹೂ ಕೊಡೋಕ್ಕಾಗೋದಿಲ್ಲ. ಆದರೆ ಮಾತಿನಿಂದ ವರ್ಣಿಸಿದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ಹೂ ಮೂಡ್ತದೆ, ಇಲ್ಲವೇನು? ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಹೂ ಮೂಡ್ತದೆ. ಒಂದು ಸುಂದರವಾದ ಹೂವಾಯಿದು ಮಲ್ಲಿಗೆ ಅಂತ ಇಟ್ಟುಕೊಳ್ಳಿ, ಗುಲಾಬಿ, ಏನು ಬಣ್ಣ, ಏನು ಎಲೆಗಳು, ಎಷ್ಟು ಮಧುರ, ಎಷ್ಟು ಮೃದು. ಹೀಗೆ ಮಾತನಾಡಿದರೆ ಎಷ್ಟು ಜನ ಕೂತೇವಲ್ಲ, ಅಷ್ಟು ಜನರ ಮನಸ್ಸಿನ ಮಧ್ಯ ಅಷ್ಟು ಹೂಗಳೇ ಮೂಡಿಬಿಡ್ತಾವಲ್ಲ. ಮಾತಿನ ಸಾಮರ್ಥ್ಯ ಎಷ್ಟು! ಎಂಥ ಸಾಮರ್ಥ್ಯ! ಆದ್ದರಿಂದಲೇ ಮಾತಿಗೆ ಅಷ್ಟು ಮಹತ್ವ ಕೊಟ್ಟರು. ಅಂಥ ಮಾತನ್ನು ವರ್ಣಿಸ್ತಾರ ದೇವರ ದಾಸಿಮಾರ್ಯರು. ಎಷ್ಟು ಜೇಡರ ಎಷ್ಟು ಚಂದ ವರ್ಣಿಸ್ತಾರೆ. ಅವರು ಹೇಳ್ತಾರೆ, ಭಗವಂತನೇ ನನಗೇನೂ ಕೊಡಬೇಡ, ನನಗೇನನ್ನೂ ಕೊಡಬೇಡ, ಒಂದು ಚಲೋ ಮಾತು ಕೊಡು, ಒಂದು ಸಣ್ಣ ಮಾತು ಕೊಡು. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯುವಲ್ಲೆ. ಎಷ್ಟು ಚಲೋ ಮಾತು ಹೇಳಿ. ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳಿಗೆ ಇತ್ತಡೆ, ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಇದಕ್ಕಿಂತ ಮಾತನ್ನ ಗೌರವಿಸೋದು ಹೇಗೆ ಸಾಧ್ಯ? ಎಷ್ಟು ಸುಂದರ ಹೇಳ್ತಾರೆ. ನಿಮ್ಮನೆ ಇತ್ತೆ ಕಾಣ ರಾಮನಾಥ. ದೇವರೇ, ನಿನ್ನ ನಾನು ಶಬ್ದಗಳ ಮಧ್ಯದಲ್ಲಿ ನೋಡ್ತೇನೆ, ನೀನೇನು ನಿನ್ನನ್ನು ಕೊಡಬೇಕಾಗಿಲ್ಲ, ನೀನೇನು ನನಗೆ ದರ್ಶನ ಕೊಡಬೇಕಾಗಿಲ್ಲ. ನಿನ್ನನ್ನು ಗ್ರಹಿಸಿದಂಥ, ನಿನ್ನನ್ನು ಒಳಗೊಂಡಂಥ ಸುಂದರ ಒಂದು ಮಾತು ಕೇಳಲಿಕ್ಕೆ ಸಾಕಲ್ಲ. ಕರಿಯನಿತ್ತಡೆ ಒಲ್ಲೆ, ಏನು ಒಂದು ಮಹಾ ಆನೆಯನ್ನು ಕೊಟ್ಟರೂ ಬೇಡ, ದೊಡ್ಡ ಸಂಪತ್ತನ್ನು ಕೊಟ್ಟರೂ ಬೇಡ, ಹೋಗಲಿ ಇಡೀ ಜಗತ್ತನ್ನು ಆಳುವಂಥ ಅಧಿಕಾರ ಕೊಟ್ಟರೂ ಬೇಡ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆಯೂ ಒಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯೂ ಒಲ್ಲೆ. ಯಾವುದೂ ಬೇಡ. ಮನಸ್ಸಿಗೆ ಶಾಂತಿ ಸಮಾಧಾನ ಕೊಡೋದು ಆನೆಯಲ್ಲ, ವಸ್ತುಗಳಲ್ಲ, ಅಧಿಕಾರ ಅಲ್ಲ. ಅದು ಒಂದು ಸುಂದರ ಮಧುರ ಮಾತು, ಜ್ಞಾನದ ಮಾತು. ಸತ್ಯವನ
ಗ್ರಹಿಸಿದ ಮಾತು, ಸತ್ಯವನ್ನು ತುಂಬಿಕೊಂಡಿರುವ ಮಾತು. ಅಂಥ ಒಂದು ಮಾತು ಕೊಡು ಭಗವಂತನೇ. ಅಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಸಿಗಬೇಕು ದೇವನೇ. ಹೇಳಿ, ಎಷ್ಟು ಅದ್ಭುತವಾದ ಮಾತಿನ ಬೆಲೆ ಹೇಳಿ. ಹೇಗೆ ವರ್ಣಿಸಿದಾರ ಅವರು ದಾಸಿ ಮಾರ್ಯರ ಆ ಮಾತು. ಅವರು ಆಡೋದು ಬಹಳ ಸ್ವಲ್ಪ. ಅವ್ರ ಮಾತುಗಳು ಎಷ್ಟು ಅಂದರೆ 1-2 ಸಾಲು 3 ಸಾಲು 4 ಸಾಲು ಇಷ್ಟ ಇರ್ತಾವ. ಆದರೆ ಎಂಥ ಅದ್ಭುತ ಮಾತುಗಳನ್ನು ಆಡ್ತಾರೆ. ಎಲ್ಲವನ್ನ ಸಾಕು. ನಿಮ್ಮನ್ನು ಕೊಟ್ಟರೆ, ಅದನ್ನು ಮಾತಂಥದೊಂದು ಕೇಳೋ ಅವಕಾಶ ಕೊಟ್ಟರೆ ಭಗವಂತನೇ ನಿಮ್ಮನ್ನು ಕೊಟ್ಟಂಗಾಗ್ತದೆ. ನನಗೆ ಸಾಕು. ನನ್ನ ಜೀವನ ಸುಂದರ ಆಗಬೇಕಾದ್ರೆ ಒಂದು ಸುಂದರವಾದ ಒಂದು ಗಳಿಗೆಯ ಮಾತು ಸಾಕು. ಎಷ್ಟು ಮಹತ್ವ ಆಗುತ್ತೆ. ಯಾವುದಕ್ಕೆ ಬೆಲೆ ಅದೆ? ಒಂದು ಸಣ್ಣ ಮಾತು. ಒಂದು ಕಡೆ ಒಂದು ಸಣ್ಣ ಮಾತು ಇಟ್ಟೇವಿ, ಇನ್ನೊಂದು ಕಡೆ ಇಡೀ ರಾಜ್ಯವನ್ನ ಇಟ್ಟೇವಿ. ಸಮ ಆಗೋದಿಲ್ಲ. ಮಾತು ಬೆಳಗ್ತದೆ. ಮಾತು ಜಗತ್ತನ್ನೇ ಬೆಳಗ್ತದೆ. ಅಷ್ಟು ಅದ್ಭುತವಾದ ಮಾತು. ಅಂಥ ಮಾತು ಮನದ ಮಾಲಿನ್ಯವನ್ನು ಕಳೀತದೆ. ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಹೊತ್ತಿಸಿಟ್ಟರು ಎಂಬ ಶರಣರು ಗೀತ ಮಾತೆಂಬ ಜ್ಯೋತಿಯ. ಎಷ್ಟು ಚಂದದ ಗೀತ ಮಾತು ಎಂಬ ಜ್ಯೋತಿಯನ್ನ ಹೊತ್ತಿಸಿಟ್ಟರು. ಗೀತ ಅನ್ನುವ ಮಾತು, ಅದರ ಜ್ಯೋತಿ, ಸುಂದರವಾದ ಮಾತುಗಳು, ಗೀತಗಳು, ಮಧುರ ಅರ್ಥಪೂರ್ಣವಾದಂಥ ಮಾತುಗಳು, ಅವು ಗೀತ ಮಾತುಗಳು. ಮಾತುಗಳು ಹೇಗಿರಬೇಕು? ಹಾಡ್ದಂಗಿರಬೇಕು. ಮಾತುಗಳು ಹೇಗಿರಬೇಕು? ರಸಭರಿತವಾಗಿರಬೇಕು. ಮಾತುಗಳನ್ನು ಕೇಳ್ತಾ ಇದ್ದರೆ ಹೃದಯದೊಳಗೆ ಅಲ್ಲೇ ತೆರೆಗಳಾಡಬೇಕು, ಆನಂದದ ತೆರೆಗಳಾಡಬೇಕು. ಹಂಗೆ ಮಾತು. ಗೀತ ಮಾತೆಂಬ ಜ್ಯೋತಿಯನ್ನ ಹೊತ್ತಿಸಿಟ್ಟರು ಎಮ್ಮ ಶರಣರು. ಇದನ್ನು ಹೇಳಿದವರು ಪರಮಜ್ಞಾನಿ ಚನ್ನಬಸವಣ್ಣ. ಎಷ್ಟು ಚಲೋ ಹೇಳಿ ಹೊತ್ತಿಸಿಟ್ಟಾರೆ. ಇಂಥ ಮಾತನ್ನ ಸ್ವಲ್ಪ ಮನಸ್ಸಿನಲ್ಲಿ ಇಟ್ಟುಕೋ. ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಯಾಕೆ ಮಾತನಾಡಿದರು ಬಲ್ಲವರು ಅಂದರೆ, ನಾವೇನದೇವಿ ನಮ್ಮ ಮನಸ್ಸಿನಲ್ಲಿ ಮಾಲಿನ್ಯ ಅದ, ಆ ಮಲಿನ ಅಂಶವನ್ನು ತೆಗೆಯೋದಕ್ಕಾಗಿ, ಆ ಮಾಲಿನ್ಯವನ್ನು ತೆಗೆದು ಹಾಕೋದಕ್ಕಾಗಿ, ಮನಸ್ಸನ್ನು ಸ್ವಚ್ಛ ಮಾಡೋದಕ್ಕಾಗಿ ಮಾತುಗಳು. ಸ್ವಚ್ಛ ಅಂದರೆ ಅಲ್ಲಿ ಕತ್ತಲೆ ಅದ, ಅಲ್ಲಿ ಸ್ವಲ್ಪ ಹೊಲಸದ. ಮನಸ್ಸಿನಲ್ಲಿ ಒಂದಿಷ್ಟು ಕತ್ತಲೆ ಅಜ್ಞಾನ ಆದ, ಮನಸ್ಸಿನಲ್ಲಿ ಒಂದಿಷ್ಟು ಕಸ ರಾಗದ್ವೇಷಗಳದಾವ. ಇವು ಎರಡನ್ನ ತೆಗೆಯೋದಕ್ಕಾಗಿ ಮಾತು ಏನು ಮಾಡ್ತದೆ? ಮನಸ್ಸನ್ನು ಸ್ವಚ್ಛ ಮಾಡ್ತದೆ. ಮಾತು ಏನು ಮಾಡ್ತದೆ? ಮನಸ್ಸನ್ನು ಬೆಳಗ್ತದೆ. ಮನಸ್ಸು ಜ್ಞಾನದಿಂದ ತುಂಬಿಕೊಳ್ಳುತ್ತದೆ. ಹಾಗೆ ಮಾಡ್ತದೆ. ಎಂಥ ಶಕ್ತಿ ಸಾಮರ್ಥ್ಯವುಳ್ಳಂಥ ಬಲ್ಲವರ ಮಾತು ಭಗವಂತನೇ ನಿನಗೆ ಸಮ. ಎಷ್ಟು ಚಲೋ ಹೇಳಿತು. ಒಂದು ಸುಂದರ ಮಾತು ಅಂದರೆ
ಭಗವಂತನಿಗೆ ಸಮ. ಹೇಗೆ ದೇವನನ್ನು ಭಾವಿಸಿದರೆ ಮನಸ್ಸು ಪವಿತ್ರವಾಗ್ತದೆ, ಹಾಗೆ ಒಂದು ಸುಂದರ ಶಬ್ದವನ್ನು ಕೇಳಿದಾಗ ಮನಸ್ಸು ಪವಿತ್ರವಾಗ್ತದೆ. ಅಷ್ಟು ಅದ್ಭುತವಾದ ಮಾತು. ಆದ್ದರಿಂದಲೇ ದಾಸಿಮಾರರು ಆ ಮಾತನ್ನು ಹೇಳಿದರು, ದೇವನೇ ನನಗೇನೂ ಬೇಡ, ಏನೂ ಕೊಡಬೇಡ. ಯಾವುದನ್ನು ಜನ ಬಯಸ್ತಾರೆ ಯಾವುದೂ ಬೇಡ. ಜಗತ್ತಿನ ದೃಷ್ಟಿಯೊಳಗೆ ಆನೆಯ ಕಿಮ್ಮತ್ತ ಇರಬಹುದು, ರಾಜ್ಯಕ್ಕೆ ಕಿಮ್ಮತ್ತ ಇರಬಹುದು, ಸಂಪತ್ತಿಗೆ ಕಿಮ್ಮತ್ತ ಇರಬಹುದು. ಭಗವಂತನೇ, ಅವು ನನಗೆ ನೀನೇನು ಕೊಡಬೇಕಾಗಿಲ್ಲ. ನನಗೆ ಏನಾದರೂ ಕೊಡೋ ಇಚ್ಛೆ ನಿನಗಿದ್ದರೆ ಏನೂ ಕೊಡಬೇಡ. ಬದುಕಿನಾದ್ಯಂತ ನಾನು ಕೆಲವು ವರ್ಷ ಬದುಕ್ತೇನೆ ಜಗತ್ತಿನಲ್ಲಿ, ಛಲೋ ಛಲೋ ಮಾತುಗಳನ್ನು ಕೇಳುವ ಅವಕಾಶವನ್ನು ಕೊಡು. ಎಷ್ಟು ಮಹತ್ವದ ಮಾತು ಹೇಳಿ, ಎಂಥ ಅದ್ಭುತವಾದ ಮಾತು. ಎಂಥ ಮಾತನ್ನು ನಾವು ಕೇಳೋದದು, ಎಂಥ ಮಾತನ್ನು ಕೇಳೋದದು. ಅಲ್ಲಿ ಸಾಕ್ರೆಟಿಸ್ ಅಂತ ಆಗಿ ಹೋದರು. ಎಲ್ಲೇ ಅಥೆನ್ಸ್ ಪಟ್ಟಣ, ಗ್ರೀಕ್ ದೇಶ. ಸುಮ್ಮನೆ ಒಂದು ಸಣ್ಣ ಘಟನೆ ಅವರ ಜೀವನದಲ್ಲಿ. ಅವರು ಸಾದಾ ವ್ಯಕ್ತಿ, ಭಾಳ ಸಾದಾ. ಕೆಲಸ ಮಾಡೋದು ಕಲ್ಲು ಮತ್ತು ಕಟ್ಟಿಗೆಯೊಳಗೆ ಕೆತ್ತೋ ಕೆಲಸ. ಅಂಥ ಒಬ್ಬ ಸಾಮಾನ್ಯ ಮನುಷ್ಯ, ಆದರೆ ಅಸಾಮಾನ್ಯ ಅನುಭವ. ಸಾಮಾನ್ಯ ಮನುಷ್ಯ, ಮನೆಯಲ್ಲಿ ಏನು ಇಲ್ಲ. ಹೇಗೆ ತುಕಾರಾಮನ ಮನೆಯಾಗ ಏನೂ ಇರಲಿಲ್ಲ, ಹಂಗೆ ಅವ್ರ ಮನೆಯಲ್ಲಿ ಏನಿರಲಿಲ್ಲ. ಝಾಂತಿಫಿ ಅಂತ ಆತನ ಹೆಂಡತಿ. ಆಕೆ ಇವರು ತರವ್ರಲ್ಲ, ಇವರು ಬರೇ ಊಟಕ್ಕೆ ಬರೋರು. ಯಾರು? ಸಾಕ್ರೆಟಿಸ್ ಬರೀ ಊಟಕ್ಕೆ ಬರೋ ಮನುಷ್ಯ. ಹೆಂಡತಿಗೆ ಎಷ್ಟು ತಾಪ ಆಗ್ತಿರಬೇಡ, ಆದರೆ ಆಕೆ ಅಷ್ಟೆಲ್ಲ ತಾಪ ಆದರೂ ಕೂಡ ಅವನನ್ನು ಪ್ರೀತಿಸ್ತಾ ಇದ್ಲು. ಯಾಕೆ ಅಂದರೆ ಅವ ಆಡ್ತಿದ್ದ ಚಲೋ. ಒಂದು ದಿವಸ ಸಹಿತ ಮನಸ್ಸು ಕೆಡುವಂಥ ಮಾತುಗಳನ್ನು ಆಡಲಿಲ್ಲ, ಜ್ಞಾನವಿಲ್ಲದ ಮಾತುಗಳನ್ನೇ ಆಡಲಿಲ್ಲ. ಇಂಥ ಮನುಷ್ಯ ಜ್ಞಾನದ ಮಾತು. ಅವಾಗ ಏನಾಗ್ತಿತ್ತು ಅಂದರೆ, ಸಾಕ್ರೆಟಿಸು ಯಾವಾಗ ಮನೆ ಬಿಟ್ಟು ಹೊರಗೆ ಬಂದ, ಬೆಳಿಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಊರಿನ ಎಲ್ಲ ಯುವಕರೆಲ್ಲ ಅವನ ಸಮೀಪದಲ್ಲಿ. ಅವನ ಮಾತುಗಳು ಸಾವಿರ ಸಾವಿರ ಯುವಕರ ಮನಸ್ಸನ್ನು ಬೆಳಗ್ತಾ ಇತ್ತು. ಆದರೆ ಏನೂ ಇಲ್ಲದ ಸಾದಾ ಮನುಷ್ಯ ಏನಂಥ ಸುಂದರ ಮಾತುಗಳನ್ನು ಆಡಿದ. ಆತ ಹೇಳ್ತಾನೆ, ಮಾತಿನಲ್ಲಿ ಸತ್ಯ ಇತ್ತು ಅಂದರೆ ಅದೇ ಸುಂದರವಾದ ಮಾತು. ಅದೂ ಸುಂದರವಾದ ಮಾತು. ಮಾತಿನಲ್ಲಿ ಮಧುರತೆ ಇದ್ದರೆ ಅದು ಆಪ್ಯಾಯಮಾನವಾದ ಮಾತು. ಅಂಥ ಮಾತುಗಳನ್ನು ಸಾಕ್ರೆಟಿಸ್ ಆ ಮಾತುಗಳು ಆ ಯುವಕರ ಮನಸ್ಸನ್ನು ಎತ್ತರಿಸ್ತಾ ಇದ್ದು. ಆ ಸಾಕ್ರೆಟಿಸರ ಬಗೆಗೆ ಬಹಳ ಒಳ್ಳೆಯ ಗೌರವದ ಭಾವನೆ ಯುವಕರಲ್ಲೇ. ಆದರೆ ಕೆಲವರು ಇದ್ದೇ ಇರ್ತಾರೆ, ಪ್ರಶ್ನೆನೇ ಇಲ್ಲ. ಅಂಥ ಒಬ್ಬ ಹೆಣ್ಮಗಳಿದ್ಲು ಅಲ್ಲೇ, ಕ್ಯಾಲಿಸ್ಟೋ ಅಂತ ಆಕೆ ಹೆಸರು. ಕ್ಯಾಲಿಸ್ಟೋ ಅಂತ.
ಆಕೆ ಒಂದು ದಿವಸ ಬಂದ್ಲು ಸಾಕ್ರೆಟಿಸರ ಹತ್ತಿರ. ಸಾಕ್ರೆಟಿಸರ ಸುತ್ತಮುತ್ತ ಯಾವಾಗಲೂ ಯುವಕರು, ಅತ್ಯಂತ ಸಿರಿವಂತ, ಬಡವ, ಮಧ್ಯಮ, ಎಲ್ಲ ಯುವಕರು. ಅಷ್ಟು ಚಲೋ ಮಾತು. ಇಡೀ ಅಥೆನ್ಸ್ ಪಟ್ಟಣದಲ್ಲಿ ಜ್ಞಾನದ ಕಿರಣಗಳು ಹರಿದಾಡ್ತಾ ಇದ್ದು ಅಂಥ ಕಾರ್ಯ ಮಾಡಿದ್ದ ಸಾಕ್ರೆಟಿಸ್. ಆವಾಗ ಒಂದು ದಿವಸ ಕ್ಯಾಲಿಸ್ಟೋ ಬಂದ್ಲು. ಬಹಳ ಸುಂದರಳಾದ ವ್ಯಕ್ತಿ, ನೃತ್ಯಗಾರ್ತಿ, ಸಂಗೀತಗಾರ್ತಿ. ಆಕೆ ಬಂದು ಸಾಕ್ರೆಟಿಸರನ್ನ ಕಂಡ್ಲು. ಮಹಾನುಭಾವರೇ, ನೀವು ಇಷ್ಟು ಕಷ್ಟಪಟ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಏನು ಮಾಡ್ತಾ ಇದ್ದೀರಿ, ಈ ಯುವಕರ ಮನಸ್ಸನ್ನು ಎತ್ತರಿಸ್ತಾ ಇದ್ದೀರಿ ಎಲ್ಲ, ನಾನು ಒಂದು ಕ್ಷಣದಲ್ಲಿ ಇವರನ್ನು ಕೆಡಿಸಿಬಿಡಬಲ್ಲೆ, ಕೆಳಗ ಜಾರಿಸಿಬಿಡಬಲ್ಲೆ, ಬೆಟ್ಟದ ಮ್ಯಾಲಿಂದ ಕೆಳಗಿಳಿಸ್ತೇನೆ ಅಂದ್ಲು. ಅವಾಗ ಸಾಕ್ರೆಟಿಸ್ ಹೇಳ್ತಾರೆ, ಅದೇನು ದೊಡ್ಡ ಸಾಹಸ, ಸುಮ್ಮನೆ ಮುಟ್ಟಿದ್ರೆ ಸಾಕು ಕಲ್ಲು ಕೆಳಗೆ ಬೀಳ್ತದೆ, ಅದಕ್ಕೇನು ಸಾಹಸ ಅಂತಾರೇನು? ಕೆಳಗಿನ ಕಲ್ಲು ಮ್ಯಾಲೆ ಹೋಗ್ಬೇಕು, ತಿಳಿತೇನು? ಕೆಳಗಿನ ಕಲ್ಲು ಮ್ಯಾಲೆ ಹೋಗಬೇಕು, ಅದಕ್ಕೆ ಸಾಹಸ ಅಂತಾರೆ. ನಾನು ವರ್ಷಗಳ ಕಾಲ ಕಷ್ಟಪಟ್ಟು ಈ ಮನಸ್ಸುಗಳನ್ನು, ಯುವಕರ ಮನಸ್ಸುಗಳನ್ನು ಸತ್ಯದ ಎತ್ತರಕ್ಕೆ ಎತ್ತರಿಸ್ತಾ ಇರೋದು. ಅದನ್ನು ಕೆಡಿಸೋದಕ್ಕೆ ನೀ ಯಾಕೆ ಬೇಕು? ಸಾಮಾನ್ಯ ಯಾರಾದರೂ ಸಾಕು. ಕೆಡಿಸೋದಲ್ಲ, ನಿನ್ನ ಸೌಂದರ್ಯ, ನಿನ್ನ ಕಲೆ, ನಿನ್ನ ಸಂಗೀತ ಇದು ಎದಕ್ಕಿರಬೇಕು ಅಂದರೆ ಮನಸ್ಸನ್ನು ಎತ್ತರಿಸೋದಕ್ಕಿರಬೇಕೇ ವಿನಃ ಕೆಡುವುದಕ್ಕಲ್ಲ. ಎಷ್ಟು ಚಲೋ ಮಾತು. ಹಾಗ ಮಾತುಗಳು ಒಮ್ಮೊಮ್ಮೆ ಕೆಡುತ್ತಾವ, ಒಮ್ಮೊಮ್ಮೆ ಎತ್ತರಿಸ್ತಾವ. ಎಂಥ ಮಾತುಗಳನ್ನು ನಾವು ಗೌರವಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಸಾಕ್ರೆಟಿಸ್ ಹೇಳಿದ್ದು, ಕ್ಯಾಲಿಸ್ಟೋ ಏರೋದು ಬಹಳ ಕಷ್ಟದ್ದು, ಇಳಿಯೋದಲ್ಲ, ಯಾರಾದರೂ ಇಳಿತಾರೆ. ಎತ್ತರಿಸಬೇಕು, ಜಗತ್ತಿನಲ್ಲಿ ಇರೋ ತನಕ ಮನಸ್ಸುಗಳನ್ನು ಎತ್ತರಿಸಬೇಕು. ಅದರಷ್ಟು ಪವಿತ್ರ ಕಾರ್ಯ ಯಾವುದು ಅಂತ ಸಾಕ್ರೆಟಿಸ್ ಎಷ್ಟು ಚಲೋ ಮಾತು ಹೇಳಿ. ಅಂಥ ಮಾತುಗಳನ್ನು ಸುಮ್ಮನೆ ಕೇಳೋದು, ಆನಂದವಾಗಿ ಕೇಳೋದು, ಸಂತೋಷವಾಗಿ ಕೇಳೋದು, ಮನಸ್ಸಿನಲ್ಲಿ ಇಟ್ಟುಕೊಂಡಿರೋದು. ಯಾರ ಮಾತು ಅನ್ನೋದು ಮಹತ್ವದ್ದಲ್ಲ, ಮಾತು ಜ್ಯೋತಿರ್ಲಿ. ಬೆಳಕಿನ ಮಾತು ಯಾರದಾದರೆ ಏನಾಯಿತು? ಯಾವ ದೇಶದವರ ಮಾತೇನು, ಯಾವ ಧರ್ಮದವರ ಮಾತೇನು, ಯಾವ ಜನಾಂಗದ ಮಾತೇನು, ಮಾತು ಬೆಳಕಾಗಿತ್ತು ಅಂದರೆ ಎಲ್ಲಿದ್ದರ್ರಿ ಹೇಳಿ? ಎಲ್ಲಿದ್ದರ್ರಿ? ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ. ಎಷ್ಟು ಛಲೋ ಒಂದು ಬಡ ಗುಡಿಸಲದಾಗ ದೀಪ ಇರಲಿ, ದೀಪ ಬಹಳ ಹೇಳಿ ಅಷ್ಟು ಸುಂದರವಾದ ದೀಪ. ಹಾಗೆ ಜ್ಞಾನದ ದೀಪ ಮಾತುಗಳು. ಅಂಥ ಮಾತುಗಳನ್ನು ಆಡಿದವರ ಬದುಕನ್ನು ಮತ್ತು ಆ ಮಾತಿನೊಳಗಿರುವ ಅನುಭವವನ್ನು ಅನುಭವಿಸೋದೇ ಸತ್ಸಂಗ. ಅದಕ್ಕೆ ಸತ್ಸಂಗ ಅಂತೆ. ಅಂಥ ಒಂದು ಸತ್ಸಂಗದಲ್ಲಿ ತಾವೆಲ್ಲ ಭಾಗಿಯಾಗಿರೋದು. ಕೆಲವು ದಿನಗಳ ಕಾಲ ಹೀಗೇ ಕೂತಿರ್ತೇವೆ ಇಲ್ಲೇನು ಮತ್ತು ಕೂತಿರ್ತೇವೆ ಅಂದರೆ ಭಾಳ ಗಂಭೀರವಾಗಿ ಕೂಡಬೇಡ್ರಿ. ತೀರಾ ICU ಏನೋ ಇರ್ತದಲ್ಲ ಅಲ್ಲಿ,
ಇಲ್ಲೇನು ಒಳಗೆ ಅವರು ಮಲಗಿರ್ತಾರೆ, ಹೊರಗೆ 4 ಮಂದಿ ಕುಂತಿರ್ತಾರೆ. ಭಾಳ ಗಂಭೀರ. ಹಂಗಾಗಬಾರದು. ಜೀವನ ಅಂದರೆ ನಕ್ಕು ನಲಿಯೋದು. ಅಧ್ಯಾತ್ಮ ಅಂದರೆ ಅರಳೋದು, ಸಂತೋಷ ಪಡೋದು. ಅದಕ್ಕೆ ಜೀವನ ಅಂತ ಕರೆಯೋದು. ಎಲ್ಲ ಮಾಡೋದು ಎದಕ್ಕಾಗಿ? ಮುಖದ ಮೇಲೆ ಒಂದಿಷ್ಟು ಕಳಿ ಬರಲಿ, ಮುಖದ ಮೇಲೆ ಒಂದಿಷ್ಟು ನಗು ಇರಲಿ ಅಂತ ಎಲ್ಲ ಮಾಡೋದು. ಇರ್ಬೋದು ಪಾಕೆಟ್ ಸ್ವಲ್ಪ ತುಂಬಿರ್ಬೋದು, ಖಾಲಿ ಇರ್ಬೋದು, ಮುಖದ ಮೇಲಿರುವ ಕಳಿ ಖಾಲಿ ಆಗಬಾರದು. ಹಂಗೆ ಬದುಕೋದದ. ಅಂಥ ಬದುಕನ್ನು ಸಾಗಿಸೋದಕ್ಕಾಗಿಯೇ ಇದು ಸತ್ಸಂಗ. ಮತ್ತೆ ನಾಳೆ ತಾವೆಲ್ಲ ಬರ್ತೀರಿ. ನಾಳೆ ಬನ್ನಿ. ನಮಸ್ಕಾರ.